ಕೂಲಿ ಮಾಡಿ ಕೆಲಸ ಮಾಡ್ತಾ ಇರುವಂಥ ಗೌರಿ ನಾಯಕ್ ಅನ್ನುವಂಥ ಹೆಣ್ಣುಮಗಳು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಮಧ್ಯಾಹ್ನ 12 ಗಂಟೆ ತನಕ ಬಾವಿ ತೋಡೋದ್ರಿ. ಬಾವಿ ತೋಡೋದು ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಾವಿ ತೋಡೋದಲ್ಲ, ಯಾರೋ ತೋಡಿರುವ ಬಾವಿಗೆ 40% ಕಮಿಷನ್ ದುಡ್ಡಿದೆಯಲ್ಲ ಅದನ್ನು ಹೂತಿಡೋದು. ಆ ತಾಯಿ ಒಂದು ಬಾವಿ ತೋಡ್ತಾ ಇದ್ದಾರೆ ಮಕ್ಕಳಿಗಾಗಿ. ಅಯೋಗ್ಯರು ನೀವು ಅಧಿಕಾರಿಗಳು, ಅಲ್ಲಿ ನೀರು ಕೊಡೋಕ್ಕಾಗಿಲ್ಲ ಮಕ್ಕಳಿಗೆ. ಈಗ ಅವರು ಬಾವಿ ತೋಡಿದ್ದಾರೆ, ನಿಮ್ಮ ಬುಡಕ್ಕೆ ಬಂತು ಅಂತೇಳಿ ಅದನ್ನು ಮುಚ್ಚಿಸಿ ಅಂತ ಆರ್ಡರ್ ಮಾಡ್ತೀರಾ? ತಾಕತ್ತಿದ್ರೆ ನೀವು ಮುಚ್ಚಿಸ್ಬೇಕು, ನೀವು ತಾಕತ್ತಿದ್ರೆ ಮುಚ್ಚಿಸ್ಬೇಕು. ಆ ಗೌರಿ ನಾಯಕ್ ತಾಯಿ ಪರವಾಗಿ ನಾವಿದ್ದೀವಿ, ಇಡೀ ಕರ್ನಾಟಕ ಇದೆ. ವೀಕ್ಷಕರೇ, ನೀವು ಕರೆ ಮಾಡಿ ಮಾತಾಡಬೇಕು. ನಾನು ಮೊನ್ನೆ ನಿಮ್ಮ ಹತ್ರ ಮಾತಾಡಿಸಿದೆ, ನೀವು ಹೆಂಗೆ ಹೇಳಿದ್ರಿ? ಆಧುನಿಕ ಭಗೀರಥಿ, ಆತ ಭಗೀರಥ, ಇದು ಭಗೀರಥಿ ಅಂತೆಲ್ಲ ಹೇಳಿದ್ರಿ. ನಿಮ್ಗೆ ಸ್ಟೋರಿ ಗೊತ್ತಾ? ನಿಮಗೆ ಈ ನಾಲಾಯಕ್ ರಾಜಕಾರಣಿಗಳು, ನಾಲಾಯಕ್ ಅಧಿಕಾರಿಗಳಿಗೆ ಏನಾದರೂ ಮಾಹಿತಿ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಅದಕ್ಕೆ ಇದನ್ನು ಭಾಳ ಜೋರಾಗಿ ತಗೊಂಡಿದ್ದೀವಿ. ಗೌರಿ ನಾಯಕ್ ಅವರಿಗೆ ಆಪತ್ತು ಬಂದಿದೆ, ಪದ್ಮಶ್ರೀ ಅವಾರ್ಡ್ ಬರಬೇಕಾದಂಥ ಗೌರಿ ನಾಯಕ್ ಅವರನ್ನು ಮುಚ್ಚಿಸುವಂಥ ಬೆದರಿಕೆ ಹಾಕ್ತೀರಾ? ಏನು ಹೇಳ್ತೀರಿ ನೀವು? ಯಾಕೆ ಮುಚ್ಚಿಸ್ತೀವಿ ಅಂತಂದರೆ ಅಲ್ಲಿ ಬಾವಿ ತೋಡಿದ್ರೆ ಮಕ್ಕಳಿಗೆ ತೊಂದರೆ ಆಗತ್ತೆ ಸುತ್ತಮುತ್ತ ಅಂತೇಳಿ. ರೇ, ಅದಕ್ಕೊಂದು ವಾಲ್ ಕಟ್ರಿ. ಯಾವೆಲ್ಲ ಅಂಗನವಾಡಿ ಶಾಲೆಗಳಲ್ಲಿ ಬಾವಿ ಇದೆ, ಮಕ್ಕಳಿಗೆ ತೊಂದರೆ ಆಯ್ತಾ? ನಾವೇ ಮಾಡಿಸಿದ್ವಿ ಒಂದು ಬಾವಿಗೆ, ಬಾವಿ ಕಟ್ಟಿ ಅದರ ಮೇಲೆ ಒಂದು ಜಾಲರಿ ಹಾಕಿ, ಮುಗೀತು. ಅಷ್ಟು ಯೋಚನೆ ಮಾಡುವ ಯೋಗ್ಯತೆ ಇಲ್ಲದೆ ಇದ್ದ ಅಧಿಕಾರಿಗಳು, ನನಗನ್ಸುತ್ತೆ ನೀವೆಲ್ಲ ಕಾಪಿ ಹೊಡೆದು ಪಾಸಾಗಿ ಬಂದಿದ್ದೀರಿ. ನೀವು ಓದ್ ಬಂದಿಲ್ಲ, ನೀವು ಕಾಪಿ ಹೊಡೆದು ಪಾಸಾಗಿ ಬಂದಿದ್ದೀರಿ. ಬಾವಿ ತೋಡಿದ್ರೆ ಮಕ್ಕಳಿಗೆ ತೊಂದರೆ ಆಗತ್ತಂತೆ. ಹೆಂಗೆ? ಕಂಪೌಂಡ್ ಕಟ್ಟಿ, ಅದಕ್ಕೆ ವಾಲ್ ಕಟ್ಟಿ, ಅದಕ್ಕೆ ಅದರ ಮೇಲೆ ಜಾಲರಿ ಹಾಕಿ, ಮುಗಿದೋಯ್ತಲ್ಲ. ಇಷ್ಟು ಸಿಂಪಲ್ ಲಾಜಿಕ್ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತಂದರೆ ನೀವು ಯಾವ ಸೀಮೆ ಅಧಿಕಾರಿಗಳ್ರಿ? ವೀಕ್ಷಕರೇ, ಈ ಸ್ಟೋರಿ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಯಾರೆಲ್ಲ ಅಧಿಕಾರಿಗಳು ಅಧಿಕ ಪ್ರಸಂಗ ಮಾಡ್ತಾ ಇದ್ದಾರೆ. ನಂಬರ್ ಕೊಡ್ಲಾ? ಮಾತಾಡ್ತೀರಾ ನೀವು? ಎಲ್ಲ ಬಂದಿದ್ದಾರೆ ಅಲ್ಲಿಂದ ಲೈವ್. ನಮ್ಮ ಪ್ರತಿನಿಧಿ ಅಂಕಿತಾ ಮತ್ತು ಶೇಷಗಿರಿ ನಿರಂತರವಾಗಿ ಅಲ್ಲಿಂದ ಲೈವ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಇವತ್ತು ತುಂಬ ಜನ ಅಲ್ಲಿ ಸೇರಿದ್ದಾರೆ, ನೀವೆಲ್ಲ ಸೇರಬೇಕು. ಆ ಸ್ಟೋರಿ ನೋಡಿ ಮೊದಲಿಗೆ. 15 ದಿವಸದಲ್ಲಿ ನೀರು ತೆಗಿತೇನೆ. 10 ದಿವಸ ಅಂದ್ರೆ ನೀರು ಕಂಡೇ ಕಾಣ್ತೇನೆ. 8-10 ದಿನದ ಮೇಲೆ 2 ಮೇಡಮ್ ಬಂದು, ಯಾಕೆ ಇಲ್ಲಿ ತೆಗಿತಾ ಇದ್ರಿ ನೀವು? ಫಾರೆಸ್ಟಲ್ಲಿ ತೆಗಿಯೋದಿದ್ರೆ ಹೋಗಿ ತೆಗೀರಿ, ಬೇಡ ಇಲ್ಲಿ ತೆಗಿಯೋದು. ಅದಕ್ಕೆ ನನಗೂ ಬೇಜಾರಾಯ್ತು. ಬೇರೆ ಕರೆಗಳು ಬರ್ತವೆ, ಅಂಗನವಾಡಿಯಲ್ಲಿ ಯಾಕೆ ತೋಡ್ತಾ ಇದ್ದಾರೆ, ಫಾರೆಸ್ಟಲ್ಲಿ ಹೋಗಿ ತೋಡಬೇಕಿತ್ತು, ಇಲ್ಲ ಅಂದ್ರೆ ಎಲ್ಲರ ಕೆಲಸ ಹೋಗ್ತದೆ ನಿಮ್ಮ ಟೀಚರ್ದೆಲ್ಲ. 10 ಸಲ ಫೋನ್ ಬಂದದೆ, ಟೀಚರ್ ಕೆಲಸ ತೆಗಿತಾನೆ ಅಂತೇಳಿ. ಏನು ನನಗೆ ಗೊತ್ತಿಲ್ಲ. ಅವರು ನಮಗೆ ಕೊಡ್ಲಿ, ಫೈಂಡ್ ಔಟ್ ಯಾರು. ನಮ್ಗೆ ನೋಟಿಸ್ ಕಳಿಸಿ, ಹಂಗಾದ್ರೆ ನಮ್ಗೆ ನೋಟಿಸ್ ಬೇಕು. ನೋಟಿಸ್ ನಮ್ಗೆ ಈಗಲೇ ಬೇಕು ಹಂಗಾದ್ರೆ. ಎಸ್ ವೀಕ್ಷಕರೇ, ಶಿರಸಿಯ ಗೌರಿ ನಾಯಕ್ ಅಂಗನವಾಡಿ ಮಕ್ಕಳ ಕುಡಿಯೋ ನೀರಿಗಾಗಿ ಬಾವಿ ತೋಡ್ತಾ ಇದ್ರು. 15 ಅಡಿ ಬಾವಿ ಕೂಡ ತೋಡಿತು. ನೀರು ಸಿಗೋದಕ್ಕೆ ಕೇವಲ 10 ಅಡಿ ಮಾತ್ರ ಬಾಕಿ ಇತ್ತು. ಗೌರಿ ನಾಯಕ್ ಈ ಸಮಾಜಮುಖಿ ಕಾರ್ಯಕ್ಕೆ ಜನವರಿ 10ರಂದು ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಮಾಡಿ ಸೆಲ್ಯೂಟ್ ಹೊಡೆದಿದ್ವು. ಏನು ಕೆಲಸ ಮಾಡ್ತೀರಿ ನೀವು? ಏನ್ ಮಾಡಲ್ಲ. ಈಗ ಮೊದ್ಲೆಲ್ಲ ಹೊರ ಕೂಲಿಗೆಲ್ಲ ಹೋಗ್ತಿದ್ದೆ, ಈಗ ಮನೆ ಹತ್ರನೇ ಇರ್ತೇನೆ. ಮತ್ತೆ ನಿಮ್ಮ ಜೀವನೋಪಾಯಕ್ಕೆಲ್ಲ? ಜೀವನೋಪಾಯಕ್ಕೆ ಈಗ ಮಗ ಒಂದ್ ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾನೆ, ಅದ್ರಲ್ಲೇ ಏನಾದ್ರು ಮಾಡ್ತೇನೆ. ಈ ತೆಂಗೆಲ್ಲ ನಾವೇ ನಟ್ಕೊಂಡು ಮಾಡ್ಕೊಂಡಿದ್ದೇನೆ. ತೆಂಗೆಲ್ಲ ತರೋ ಕೆಲಸ ಇಲ್ಲ, ಹಂಗೆ ಜೀವನ ಸಾಕ್ಸುತ್ತೆ ನಾವು. ಗೂಗಲ್ ಪೇ ಎಲ್ಲ ಇದೆಯಾ ನಿಮ್ಮ ಹತ್ರ? ಗೂಗಲ್ ಪೇ ಎಲ್ಲ ನಮ್ಮ ಹತ್ರ ಇಲ್ಲಲ್ರಿ ಅದೆಲ್ಲವ. ನಾವು ಸ್ವಲ್ಪ ಸಹಾಯ ಮಾಡಬೇಕು ಅಂತಿದ್ದೀವಿ ನಿಮಗೆ. ನನಗೆ ಎಂತ ಸಹಾಯ ಮಾಡೋದೇ ಬೇಡ. ನಾನು ಯಾರು ಸಹಾಯ ಪಡಿದೆ, ಯಾರಿಗೂ ಕೇಳದೆ ಇದು ಮಾಡ್ತಾ ಇದ್ದೇನೆ. ನಂಗೆ ಹಂಗೆ ಒಂದ್ ಬಂದ್ರೆ ಸಾಕಾಗದೆ ಅಷ್ಟೇ. ಇನ್ನು ಆ ಮಹಾತಾಯಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ರು. ಈ ಹಿಂದೆಯೂ 2 ಬಾವಿಗಳನ್ನ ತೋಡಿ ಆಧುನಿಕ ಭಗೀರಥಿ ಅನ್ನಿಸ್ಕೊಂಡಿದ್ರು. ನಾವು ವರದಿ ಮಾಡಿದ ಮರುದಿನವೇ ಆ ತಾಯಿ ಕೆಲಸಕ್ಕೆ ಅಧಿಕಾರಿಗಳು ಅಡ್ಡಗಾಲ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆ ಬಗ್ಗೆ ಇವತ್ತು ಬೆಳಗ್ಗೆ ಗುಡ್ ಮಾರ್ನಿಂಗ್ ಬಿಗ್ ಮಾರ್ನಿಂಗ್ ನಲ್ಲಿ ಮತ್ತೆ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. ಉತ್ತರ ಕನ್ನಡ ಉಪನಿರ್ದೇಶಕಿಗೆ ಆರ್ಡರ್ ಬಂದಂತೆ ಮುಚ್ಚಿಸಿ ಅದನ್ನ ಅಂತೇಳಿ. ಯಾರು ಮುಚ್ಚಿಸೋರು? ಬಿಟ್ಟೋಗ್ರಿ, ಬೇರೆ ಕೆಲಸ ಮಾಡ್ರಿ. ಮುಚ್ಚಿಸುವಂತ ಕೆಲಸ ಮಾಡಿದ್ರೆ ಆ ತಾಯಿಯ ಪಾದಕ್ಕೆ ನೀವು ನಮಸ್ಕಾರ ಮಾಡಬೇಕು. ಹೋಗ್ಬಿಟ್ಟು ನೀವು ಆ ಬಾವಿಗಿಳಿದ್ಬಿಟ್ಟು 4 ಬುಟ್ಟಿ ಮಣ್ಣು ತೆಗೀರಪ್ಪ. ನಿಮಗೆ ನನ್ನ ಕಡೆಯಿಂದ ಒಂದು ಮಸಾಲೆ ಬಡದಾಕುವ ಅಂತ ಹೇಳೋದು ಬಿಟ್ಟರೆ, ನೀರು ಕೊಡುವ ಅಂತ ಹೇಳುವಂಥ ಯಾವ ಮೂರ್ಖ ಕೂಡ ಅಲ್ಲಿಲ್ಲ. ಆ ಬಾವಿ ಮತ್ತು ಗೌರಿ ನಾಯಕ್ ಮುಟ್ಟುವ ತಾಕತ್ತಿದೆಯಾ, ದಮ್ಮಿದೆಯಾ? ಬನ್ನಿ, ನಮ್ಮನ್ನು ಜೈಲಿಗೆ ಹಾಕ್ತೀರಾ? ಹಾಕಿಸ್ಕೊಳ್ಳಿ. ಅವರ ಪರವಾಗಿ ನಿಲ್ತೀವಿ ಅಂತಂದರೆ ನಿಲ್ತೀವಿ. ಇವತ್ತು ನಿಮ್ಮ ಫೋಟೋ ಇರುತ್ತೆ, ಎಲ್ಲವೂ ಇರುತ್ತೆ. ಆ ಕಟ್ಟೆ ಕಟ್ಟಬೇಕಾ? ನಾವು ಕಟ್ಟಿಸ್ಕೊಡ್ತೀವಿ.
ಪಾಪ ಒಂದು ನಾಲ್ಕು ಕೇಳ್ತಾ ಇದೀವಿ, ಗೂಗಲ್ ಪೇ ನಂಬರ್ ಇದೆಯಾ, ಏನಾದರೂ ಹಾಕಬೇಕಮ್ಮ ಅಂತಂದ್ರೆ ಏನು ಬೇಡ, ನನಗೆ ನೀರು ಬಂದರೆ ಸಾಕು ಅಂತ ಹೇಳುವಂಥ ಮಹಾತಾಯಿ ಇದ್ದಾರೆ. ನೀವು ಅವರನ್ನ ಕರ್ಕೊಂಡೋಗ್ಬಿಟ್ಟು ಪದ್ಮಶ್ರೀ ಪ್ರಶಸ್ತಿ ಕೊಡಿಸ್ಬೇಕಾಗಿತ್ತು. ನಾಲಾಯಕಗಳು ನೀವೆಲ್ಲ. ಇದು ಸದನದಲ್ಲಿ ಪ್ರಸ್ತಾಪ ಮಾಡಿಸಿ ನಿಮ್ಮನ್ನು ಸಸ್ಪೆಂಡ್ ಮಾಡಿಸಿಲ್ಲ ಅಂತಂದ್ರೆ ನೋಡೋಣ ನೀವಿರ್ತೀರ ನಾವಿರ್ತೀರಾ ಅಂತೇಳಿ. ನೀವು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಾಗಿತ್ತು, ಜಿಲ್ಲಾ ಮಟ್ಟದ ಸನ್ಮಾನ, ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾಗಿತ್ತು. ಮುಚ್ಚಿಂತ ಬರ್ತೀರಿ. ಡಾಕ್ಟರ್ ಹುಲಿಗೆಮ್ಮ ಹುಷಾರ್, ನೀವು ಅಧಿಕಾರಿ ಆಗಿರ್ರಿ, ನೀವು ಅಧಿಕಾರಿ ಆಗಿರ್ರಿ. ಡಾಕ್ಟರ್ ಹುಲಿಗೆಮ್ಮ, CDPO ವೀಣಾ ಸಿರ್ಸಿಕರ್, ಸೂಪರ್ವೈಸರ್ ಅನಿತಾ ಅವರೇ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನು ಪ್ರೂವ್ ಮಾಡಬೇಡಿ. ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ ಹೆಣ್ಣು ಮಕ್ಕಳ ಬಗ್ಗೆ. ಗೌರಿ ನಾಯಕ್ಗೆ ಅಧಿಕಾರಿಗಳು ಬಾವಿ ತೋಡದಂತೆ ಒತ್ತಡ ಹೇರ್ತಾ ಇದ್ದಾರೆ. ಶಿರಸಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪನಿರ್ದೇಶಕಿ ಡಾಕ್ಟರ್ ಹುಲಿಗೆಮ್ಮ, CDPO ವೀಣಾ ಸಿರಸಿರ್ಕರ್, ಅನಿತಾ ಶಿಶು ಯೋಜನಾಭಿವೃದ್ಧಿ ಮೇಲ್ವಿಚಾರಕಿ ಬಾವಿ ತೋಡದಂತೆ ಗೌರಿ ನಾಯಕ್ಗೆ ಸೂಚಿಸಿದ್ದಾರೆ. ನಾನು 14 ದಿನ ಆಯಿತು, ಇವತ್ತಿಗೆ 14 ದಿನ ಆಯಿತು ತೆಗಿಲಿಕ್ಕತ್ತಿ. ಅವರು 8-10 ದಿನದ ಮೇಲೆ 2 ಮೇಡಮ್ ಬಂದು, ಯಾಕೆ ಇಲ್ಲಿ ತೆಗಿತಾ ಇದ್ರಿ ನೀವು, ಫಾರೆಸ್ಟಲ್ಲಿ ತೆಗಿಯೋದಿದ್ರೆ ಹೋಗಿ ತೆಗೀರಿ, ಬೇಡ ಇಲ್ಲಿ ತೆಗಿಯೋದು. ಅದಕ್ಕೆ ನನಗೂ ಬೇಜಾರಾಯ್ತು, ಏನು ಮಾಡೋದು, ಇಷ್ಟು ದಿನ ಹೋರಾಟ ಮಾಡಿ 10-14 ದಿನ ಆಯಿತು, ಕಡ್ದು ಮುಚ್ಚಬೇಕಲ್ಲ ಅಂಥೇಳಿ. ಬಾವಿ ಅವರು 3-4 ಮನೆ ದಾಟಿ ನೀರು ತರಕ್ಕೆ ಹೋಗ್ತಿದ್ರು ಬೆಳಗ್ಗೆ, ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ. ಅಂದರೆ ಪೈಪಿನ ನೀರಲ್ಲಿ ಅಡುಗೆ ಮಾಡೋದಿಲ್ಲಾಗಿತ್ತು. ಅದಕ್ಕೆ ಒಂದು ಮಾಡಿಕೊಡೋಣ. ಮತ್ತೊಂದು, ನಾನು ನನ್ನ ಸಲುವಾಗಿ ಬಾವಿ ಮಾಡ್ಕೊಂಡೇನಲ್ಲ ಮೇಲೆ 2. ಮತ್ತು ನನಗೆ BJP, ಕಾಂಗ್ರೆಸ್ಸು, JDS ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಎಲ್ಲರೂ ನನ್ನ ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಅದು ಒಂದು ನನಗಷ್ಟು ಮಾಡಿದಾರಲ್ಲ, ನಂದೊಂದು ಇದೊಂದು ಮಾಡಬೇಕು ಸರ್ಕಾರಕ್ಕಾಗಿ ಅನ್ನೋದು ನನ್ನ ಆಸೆ ಇದ್ಕೊಂಡು ಮಾಡೋಕೆ ಹೋಗಿದ್ದೀನಿ. ಅಷ್ಟೇ ಬಿಟ್ಟರೆ ಮೇಲೆ ನಂದು ಮತ್ತೇನು ಉದ್ದೇಶ ಇಲ್ಲ. ಗೌರಿ ನಾಯಕ್ ಸಮಾಜಮುಖಿ ಕಾರ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಶಿರಸಿಯ ಗಣೇಶ್ ನಗರಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಎಂಟ್ರಿ ಕೊಟ್ಟಿದೆ. ನಮ್ಮ ವರದಿಗಾರ ಶೇಷಗಿರಿ ಮತ್ತು ಅಂಕಿತಾ ಆ ತಾಯಿ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ರು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿ ಮಾಡಿದ್ರು. ವರದಿ ಮಾಡ್ತಾ ಇದ್ದಂತೆ ಶಿಶು ಯೋಜನಾಭಿವೃದ್ಧಿ ಮೇಲ್ವಿಚಾರಕಿ ಅನಿತಾ ಸ್ಥಳಕ್ಕೆ ಓಡೋಡಿ ಬಂದ್ರು. ಬಳಿಕ ಲೈವ್ನಲ್ಲೇ ಮಹಿಳಾ ಅಧಿಕಾರಿ ನಮ್ಮ ವರದಿಗಾರರ ನಡುವೆ ವಾಗ್ವಾದವೇ ನಡೆಯಿತು. ನಾವು ಅವ್ರ ಸೊಸೆ ಮೊನ್ನೆ ಪ್ರೋಗ್ರಾಮ್ ರಿಪಬ್ಲಿಕ್ ಕನ್ನಡದಲ್ಲಿ ಅವ್ರ ಪ್ರೋಗ್ರಾಮ್ ಆಯ್ತು, ಹಾಗೆ ಅಲ್ಲಿ ನಂಬರ್ ಅನ್ನ ಕೊಟ್ಟಿರ್ತಾರೆ ವಿಶ್ ಮಾಡ್ಲಿಕ್ಕೆ. ಆ ಪ್ರೋಗ್ರಾಮ್ ಆದ ನಂತರ ನಮ್ಮ ಮತ್ತೆ ಬರ್ತಾರೆ ಕೆಲಸಕ್ಕೆ. ಆ ಟೈಮಲ್ಲಿ ನನಗೆ ಒಂದಿಷ್ಟು ಜನ ಖುಷಿಯಿಂದ ಫೋನ್ ಮಾಡಿರ್ತಾರೆ. ಹಾಗೆ ಮಿಡ್ಲು ಮತ್ತೆ ಬೇರೆ ಕರೆಗಳು ಬರ್ತವೆ. ಅಂಗನವಾಡಿಯಲ್ಲಿ ಯಾಕೆ ತೋಡ್ತಾ ಇದ್ದಾರೆ, ಫಾರೆಸ್ಟ್ ಅಲ್ಲಿ ಹೋಗಿ ತೋಡ್ಬೇಕಿತ್ತು, ಇಲ್ಲ ಅಂದ್ರೆ ಎಲ್ಲರ ಕೆಲಸ ಹೋಗ್ತದೆ ನಿಮ್ ಟೀಚರ್ದೆಲ್ಲ, ಲೇಖಿಯಲ್ಲಿ ಪರ್ಮಿಷನ್ ತಗೊಳ್ಳಿಲ್ಲ. ಪದೇ ಫೋನ್ ಕರೆ ಇವ್ರಿಗೆ ಬರ್ತದೆ, ಟೀಚರ್ ಕೆಲಸ ಹೋಗ್ತದೆ ಅಂತ ಹೇಳಿ. ಅದು ಯಾರು ಮಾಡ್ತಾರೆ ಏನಂತ ಗೊತ್ತಿಲ್ಲ. ಕಳಬೇಡಿ ಮೇಡಮ್, ನಾವು ಇದೀವಿ, ನಾವು ನಿಮ್ಗೋಸ್ಕರ ಇದೀವಿ, ನಾವು ನಿಮ್ಗೋಸ್ಕರ ಮಾತಾಡ್ತೀವಿ, ಆಯ್ತಾ? ಅವರಿಗೆ 10 ಸಲ ಫೋನ್ ಬಂದದೆ, ಟೀಚರ್ ಕೆಲಸ ತೆಗಿತಾನೆ ಅಂತ ಹೇಳಿ. ಏನ್ ನನಗೆ ಗೊತ್ತಿಲ್ಲ. ಅವ್ರು ನಮಗೆ ಕೊಡ್ಲಿ, ಫೈಂಡ್ ಯಾರು ಹೇಳಿದವ್ರು ಯಾರು ಬೇಕು, ಹೆಸರು ಬೇಕು. ಆ ಅಂಗನವಾಡಿಗೆ ಒಂದು ಚಲೋದೊಂದು ಕಂಪೌಂಡ್ ಹಾಕಿ ಒಂದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇಂಥದ್ದೇನಾರು ಮಾಡಿದ್ರೆ ಅದಕ್ಕೆ ಓಡ್ ಬರ್ತೀರಿ. ನಮ್ಗೆ ನೋಟಿಸ್ ಕಳಿಸಿ ಹಂಗಾದ್ರೆ, ನಮ್ಗೆ ನೋಟಿಸ್ ಬೇಕು, ನಮ್ಗೆ ಈಗ್ಲೇ ಬೇಕು. ಹಂಗಾದ್ರೆ ನಮ್ಗೆ ನೋಟಿಸ್ ಕಳಿಸಿ ಹಂಗಾದ್ರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಹೇಳ್ತಾರೆ ಏನಂತ ಹೇಳಿದ್ರೆ, ಇದ್ರ ಬಗ್ಗೆ ವರದಿ ಕೊಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ನೀವು ಫೋರ್ಸೆಬಲಿ ಬಂದು ಇಲ್ಲಿ ಬಾವಿ ಮುಚ್ಚಿ ಅಂತ ಹೇಳಿದ್ರಿ, ಬಹಳ ದೊಡ್ಡ ತಪ್ಪು ಮಾಡಿದ್ರಿ. ಬಾವಿ ತೋಡದಂತೆ ಗೌರಿ ನಾಯಕ್ಗೆ ಸೂಚಿಸಿದ್ದು ತಾಯಿ ಮಾನವೀಯ ಕೆಲಸಕ್ಕೆ ಅಧಿಕಾರಿಗಳೇ ಅಡ್ಡಿಯಾಗಿದ್ದಾರೆ. ಆ ಅಮ್ಮನ ಪರ ಯಾರು ಇಲ್ಲ ಅನ್ಕೊಂಡಿದ್ದೀರಾ ಅಧಿಕಾರಿಗಳೇ? ಇಡೀ ಕರುನಾಡು ಆ ಮಹಾತಾಯಿ ಗೌರಿ ನಾಯಕ್ ಜೊತೆಗಿದೆ. ರಿಪಬ್ಲಿಕ್ ಕನ್ನಡ ಕೂಡ ಬೆಳಗ್ಗೆಗಿಂತ ನಿರಂತರ ವರದಿ ಮಾಡ್ತಾ ಇದೆ, ಅಮ್ಮನ ಪರ ನಿಂತಿದೆ. ಗೌರಿ ನಾಯಕ್ ಈ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇರೋ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಿದೆ. ಅಜ್ಜಿ, ನಿಮ್ಮ ನಾವು ಮಾತು ಕೊಡ್ತಾ ಇದ್ದೇವೆ ಅಜ್ಜಿ, ನೀವು ಕೆಲಸ ನಿಲ್ಲಿಸಬೇಡಿ ಯಾವ ಕಾರಣಕ್ಕೂ. ನಾವು ಸಾವಿರಾರು ಜನ ನಿಮ್ಮ ಬೆನ್ನ ಹಿಂದೆ ಇದ್ದೇವೆ ಅಜ್ಜಿ. ನೀವು ನಮ್ಮ ದೇಶಕ್ಕೆ ಮಾದರಿ, ನೀವು ನಮ್ಮ ದೇಶಕ್ಕೆ ಮಾದರಿಯಾಗಿದ್ದೀರಿ. ನಿಮ್ಮ ಹಿಂದೆ ನಾವು ಸಾವಿರಾರು ಜನ ಇದ್ದೇವೆ. ಅದು ಯಾರು ಬರ್ತಾರೆ ನೋಡೋಣ, ನೀವು ಕೆಲಸ ಮಾಡ್ತಾ ಇರಿ, ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ ಆಯ್ತು. ನಿಮ್ಮ ಹಿಂದೆ ನಾವಿದ್ದೇವೆ, ಧೈರ್ಯವಾಗಿರಿ ಅಂತ ಹೇಳಿ ಅಜ್ಜಿಗೆ ನಾವು ಎಲ್ಲರೂ ಕೂಡ ಆಶ್ವಾಸನೆ ಕೊಟ್ಟಿದ್ದೇವೆ. ನೋಡಿದ್ರಲ್ಲ, ನೇರ ಪ್ರಸಾರದಲ್ಲಿ ಇದ್ದೀವಿ. ನೇರ ಪ್ರಸಾರದಲ್ಲಿ ನನ್ನ ಕಲೀಗ್ ಅಂಕಿತಾ ಇದ್ದಾರೆ, ಶೇಷಗಿರಿ ಇದ್ದಾರೆ. ಅದಕ್ಕಿಂತ ಮೊದಲು ಆ ಟೀಚರ್ಗೆ ಕೆಲಸ ತೆಗಿಸ್ತೀವಿ ಅಂತ ಹೇಳ್ದ ಉತ್ತರ ಕುಮಾರರು ಯಾರು? ಏನು ಟೀಚರ್ ಕೆಲಸ ತೆಗಿಸ್ತೀರಾ? ಟೀಚರ್ ಕೆಲಸ ತೆಗಿಸ್ತೀರಾ? ನಿಮ್ಗೆ ತಾಕತ್ತಿದೆಯಾ? ನಿಮಗೆ ತಾಕತ್ತಿದ್ರೆ ನಾನೊಂದು ಪ್ರಶ್ನೆ ಹಾಕಲಾ? ಈ ಅಧಿಕಾರಿಗಳಿದ್ದೀರಲ್ಲ, ನೀವು ಆ ಟೀಚರ್ಗೆ ಫೋನ್ ಮಾಡಿ, ಗೌರಿ ನಾಯಕ್ ಅವರಿಗೆ ಫೋನ್ ಮಾಡಿ ಬೆದರಿಸ್ತೀರಲ್ವಾ? ಕ್ಯಾಬಿನೆಟ್ನಲ್ಲಿ CBI ಕೇಸ್ ವಾಪಸ್ ತಗೊಳ್ಳೋದಕ್ಕೆ, DK ಶಿವಕುಮಾರ್ ಅವರ ಕೇಸ್ ವಾಪಸ್ ತಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರಲ್ಲ, ಒಂದು ಆವಾಜ್ ಹಾಕಿ ನೋಡೋಣ. DK ಶಿವಕುಮಾರ್ ಅವರಿಗೆ ಹೆಂಗ್ರಿ ತೆಗೆದ್ರಿ ಅಂತ ಕೇಳಿ ನೋಡೋಣ. ಕೇಳ್ರಿ, ನೀವು ಗಡಿಪಾರಾಗಿ ಹೋಗಿರ್ತೀರ. ಪಾಪ ಈ ಟೀಚರ್ಗಳು ಒಂದು 10,000ನೋ 8,000ನೋ 3,000ನೋ ಏನೋ ಅಂಗನವಾಡಿಯಲ್ಲಿ ಆ ಟೀಚರ್ಗಳ ಮೇಲೆ ಬ್ರಹ್ಮಾಸ್ತ್ರ
ರಿಪಬ್ಲಿಕ್ ಕನ್ನಡ ಇರೋದು ಯಾಕೆ ಅಂತಂದ್ರೆ ಈ ಜನರ ಪರವಾಗಿ, ಆ ಮಕ್ಕಳ ಪರವಾಗಿ, ಆ ಟೀಚರ್ ಪರವಾಗಿ, ಆ ಗೌರಿ ನಾಯಕ್ ಪರವಾಗಿ. ಶಬ್ಬಾಷ್ ಅಂಕಿತ, ಅದ್ಭುತ, ತುಂಬ ಒಳ್ಳೆ ರಿಪೋರ್ಟ್ ಮಾಡಿದ್ರಿ ನೀವು ಮತ್ತು ಶೇಷಗಿರಿ. ವೆರಿ ಪ್ರೌಡ್ ಆಫ್ ಯು. ಏನು ಅಂದ್ಕೊಂಡಿದ್ದೀರಿ ನೀವು? ಎಲ್ಲೋದ್ರು MLAಗಳೆಷ್ಟು, MP ಗಳಷ್ಟು ಬಂದ್ರಲ್ಲ, ಎಲ್ಲರೂ ಕೂಡ ಕೇಂದ್ರದಿಂದ ಬಂದರು. ಇವರಿಗೆ ಟಿಕೆಟು, ಮತ್ತೊಂದು ಟಿಕೆಟು. ಒಂದು ನೆನಪಿಟ್ಕೊಳ್ಳಿ, ಯಾರೆಲ್ಲ ಡಾಕ್ಟರ್ ಹುಲಿಗೆಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪನಿರ್ದೇಶಕಿ ನೀವು ಆರ್ಡರ್ ಮಾಡಿದ್ರಾ? ನಿಮ್ಮ ಲಾಸ್ಟ್ ನಂಬರ್ 791 ಕೊಡ್ಲಾ? ಜನ ಡಿಸೈಡ್ ಮಾಡ್ತಾರೆ, ಕೊಡ್ಲಾ ನಂಬರ್? ಆ ಕೆಲಸದಲ್ಲಿ ಉಳಿಬೇಕಾ ನೀವು? ಮುಖ್ಯಮಂತ್ರಿಗಳ ಕೈ ಕೊಡ್ಲಾ ಇದನ್ನ? ಕೊಡ್ಲಾ ಮುಖ್ಯಮಂತ್ರಿಗಳ ಕೈಗೆ? ಸಿದ್ದರಾಮಯ್ಯವ್ರ ಕೈ ಕೊಡ್ಲಾ ಇದನ್ನ? ಅಶೋಕ್ ಅವರ ಕೈ ಕೊಡ್ಲಾ? ಸೆಷನ್ ನಡೀತಿದೆ, ಚರ್ಚೆ ಆಗಬೇಕಿದು. ಆಮೇಲೆ ಅಲ್ಲಿ MLA ಯಾರು? ಭೀಮಾ ನಾಯಕ್ ಅಲ್ವಾ? ಭೀಮಾ ನಾಯಕ್ ಅವರೇ, ನೀವು ಮಾತಾಡಬೇಕು ಇದನ್ನು ಸೆಷನ್ನಲ್ಲಿ ಮಾತಾಡಬೇಕು. ನಿಮಗೆ ಯಾರ್ಯಾರಿಗೆ ನೋಟಿಸ್ ಕೊಡ್ಬೇಕು ಕೊಟ್ಟುಬಿಡ್ತೀರಲ್ವಾ? ಇಲ್ಲಿ ಕೆಲವು ಮಾಲ್ಗಳಿದೆಯಲ್ಲ ಬೆಂಗಳೂರಲ್ಲಿ, ಕೆಲವು ಆಸ್ಪತ್ರೆ ಕಟ್ಟಿದಾರಲ್ಲ ರಾಜಕಾಲುವೆ ಮೇಲೆ, ಕೊಡಿ ನೋಟಿಸ್. ಹುಲಿಗೆಮ್ಮ, ವೀಣಾ ಸಿರ್ಸಿಕರ್ CDPO, ನೀರು ಕೊಡಬೇಕಾದವ್ರು ನೀವು. ಆ ತಾಯಿ ನೀರು ಕೊಡ್ಲಿಕ್ಕೆ ಬಂದಾಗ ಆ್ಯಂಡ್ ಈಶ್ವರ್ ಖಂಡು ಅವರ ಜಿಲ್ಲಾ ಪಂಚಾಯತ್ CO ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹುತ್ತಗರ ಗ್ರಾಮ ಪಂಚಾಯತ್ PDO ಯಾರೋ ಹುತ್ತಗರ 274 ಲಾಸ್ಟ್ ನಂಬರ್ ಗೊತ್ತಿದೆ, ವೀಣಾ ಸಿರ್ಸಿಕರ್. ನಿಮ್ಮ ನಂಬರ್ ಲಾಸ್ಟ್ ನಂಬರ್ 255. ತಲೆ ಕೆಟ್ಟೋಗ್ಬಿಟ್ರೆ ನಂಬರ್ ಕೊಟ್ಬಿಡ್ತೀನಿ ಜನರಿಗೆ, ಆಮೇಲೆ ನೀವು ರಿಸೀವ್ ಮಾಡೋಕ್ಕಾಗಲ್ಲ ನಿಮಗೆ. ಆ್ಯಂಡ್ ಶಿರ್ಸಿ ತಹಶೀಲ್ದಾರ್ ಶ್ರೀಧರ್ ಅವರೇ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರು ಕೂಡ. ಯಾರೋ ಒಂದು ನೀರು ಕೊಡ್ತೀನಿ ಅಂತಂದರೆ ಕತ್ಕುಯ್ಯಕ್ಕೆ ಬರ್ತೀರಾ? ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಅಂದರೆ ಇಟ್ಕೊಳ್ಳಿ. ನೋಡ್ರಿ, ಈ ಸ್ಟೋರಿಯನ್ನು ನಾವು ಹಿಂಗೆ ಮಾಡೋದು, ರಿಪಬ್ಲಿಕ್ ಕನ್ನಡದಲ್ಲಿ ಈ ಸ್ಟೋರಿಯನ್ನು ಹಿಂಗೆ ಮಾಡೋದು, ಹಿಂಗೆ ಅಟ್ಯಾಕ್ ಮಾಡೋದು ಅಧಿಕಾರಿಗಳಿಗೆ. ನಿಮಗೆ ಜಯಪ್ರಕಾಶ್ ಶೆಟ್ಟಿಯನ್ನು ನೋಟಿಸ್ ಕೊಟ್ಟು ಜೈಲಿಗೆ ಹಾಕಿಸ್ಬೇಕು ಅಂತಿದ್ರೆ ಹಾಕಿ, ನಾನು ರೆಡಿ. ಈ ಜನರ ಪರವಾಗಿ, ಗೌರಿ ನಾಯಕ್ ಅವರ ಪರವಾಗಿ, ಆ ಟೀಚರ್ಗಳ ಪರವಾಗಿ ನಾನು ರೆಡಿಯಪ್ಪ. ನನಗೆ ಹೆಮ್ಮೆ ಇದೆ ಅದರ ಬಗ್ಗೆ. ನರೇಂದ್ರ ಮೋದಿ ಒಂದು ಮಾತನ್ನು ಹೇಳ್ತಾರಲ್ಲ, ಸ್ವಾತಂತ್ರ್ಯಕ್ಕಾಗಿ ನಮಗೆ ಪ್ರಾಣ ಕೊಡಲಿಕ್ಕಾಗಿಲ್ಲ, ಅಟ್ಲೀಸ್ಟ್ ಭಾರತಕ್ಕಾಗಿ ಪ್ರಾಣ ಕೊಡಲಿಕ್ಕಾಗಿಲ್ಲ, ಭಾರತಕ್ಕಾಗಿ ಬದುಕಬಹುದಲ್ಲ ಅಂಥೇಳಿ. ಹಾಗೆ ನಾನು ಹೇಳ್ತಿರೋದು. ನಮಗೆ ಬೇರೇನು ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಗೌರಿ ನಾಯಕ್ ಅವರ ಪರವಾಗಿ ಜೋರಾಗಿ ರಿಪಬ್ಲಿಕ್ ಕನ್ನಡ ವೇದಿಕೆಯಿಂದ ಅವರ ಪರವಾಗಿ ನಿಂತಿದ್ದೇವೆ ಅನ್ನುವಂಥ ಹೆಮ್ಮೆ ಇದೆ. ಈಗ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಆ ಹೊಂಡ ಎಷ್ಟಿದೆ. ಎಸ್, ಓವರ್ ಟು ಯು. ಇಬ್ಬರು ಕೂಡ ಇದ್ದಾರೆ ನನ್ನ ರಿಪೋರ್ಟರ್. ಅಂಕಿತಾ, ಓವರ್ ಟು ಯು. ಏನಾಯ್ತು ಬೆಳಗಿನಿಂದ? ಅದ್ಭುತವಾದ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ. ಜನ ಸಪೋರ್ಟ್ ಯಾವ ರೀತಿ ಸಿಗ್ತಾ ಇದೆ? ವಾಪಸ್ ತಗೊಂಡಿದ್ದಾರ ನೋಟಿಸ್? ಏನ್ ಕತೆ ಪ್ಲೀಸ್? ಹೌದು, ಎಸ್ ಸರ್, ನಾವು ಮಾರ್ನಿಂಗ್ ಇಂದ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಎಸ್, ನಮ್ ಜೊತೆನೆ ಗೌರಿ ನಾಯಕ್ ಅವರು ಕೂಡ ನಮ್ ಜೊತೆನೆ ಇದ್ದಾರೆ. ಮಾರ್ನಿಂಗ್ ಇಂದನೂ ಕೂಡ ಅವರು ಏನು ಇದನ್ನ ಮಾಡದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 15 ಅಡಿ ಆಳವನ್ನ ತಡೆದಿದ್ದಾರೆ ಬಾವಿಯನ್ನ. ನೀವು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಸಾರ್ವಜನಿಕರು ಕೂಡ ಬಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಕೂಡ ಬಂದಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಾವಿ ಆಳವನ್ನ ತೋಡಿದ್ದಾರೆ ಅನ್ನೋದನ್ನ. ಇವತ್ತು ಮಾರ್ನಿಂಗ್ ಇಂದ ನಾವು ಮಾತಾಡ್ತಿದ್ವಿ. ಒಬ್ರು ಅಧಿಕಾರಿಗಳು ಬಂದು ಹೇಳ್ತಾರೆ, ಏನಂತ ಹೇಳ್ತಾರೆ, ನಾವು ಹೇಳಿರ್ಲಿಲ್ಲ, ಮಕ್ಕಳ ಜಾಗೃತಿಗೋಸ್ಕರ ನಾವು ಈ ರೀತಿಯಾಗಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇನ್ನೊಬ್ರು ಬಂದು ಹೇಳ್ತಾರೆ, ಹುಲಿಗೆಮ್ಮ ಅವ್ರು ಹೇಳ್ತಾರೆ ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ನೋಟಿಸ್ ಅನ್ನ ನಾನು ನಿಮ್ಗೆ ತೋರಿಸೋ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕೂಡ ನೋಡ್ತಾ ಇರ್ಬೋದು. ಅವ್ರು ಏನ್ ಹೇಳಿದ್ರು, ನಾನು ಕಾಲ್ ಮಾಡಿದ್ದೆ ಅವ್ರಿಗೆ. ಕಾಲ್ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ, ನಾನ್ ಜಸ್ಟ್ ನೋಟಿಸ್ ಅನ್ನ ಕೊಟ್ಟಿದ್ದೆ, ಅವ್ರಿಗೆ ಮಾಡಿ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ. ಅವ್ರ ಲೆಟರ್ ಅಲ್ಲೇ ಇದೆ. ಅವ್ರ ಲೆಟರ್ ಅನ್ನ ನಾನು ಓದ್ತೀನಿ ಕೇಳಿ. ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಅನಧಿಕೃತವಾಗಿ ತೆಗೆಯುತ್ತಿರುವ ಬಾವಿಯನ್ನ ಮುಚ್ಚುವ ಕುರಿತು ಇನ್ನು ಪತ್ರಿಕೆಯಲ್ಲಿ ಬಂದಿರುವ ವರದಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಗಣೇಶ್ ನಗರದ ನಿವಾಸಿಯಾಗಿರುವ 55 ವಯಸ್ಸಿನ ಮಹಿಳೆಯೋರ್ವಳು ಬಾವಿಯನ್ನ ತೆಗೆಯುತ್ತಿರುವುದಾಗಿ ವರದಿ ಕೂಡ ಆಗ್ತಾ ಇದೆ. ಇದನ್ನ ಮುಚ್ಚುವ ಕೆಲಸ ಬೇಗ ಆಗ್ಬೇಕು ಅಂತ ಈ ನೋಟಿಸ್ ಅಲ್ಲಿದೆ. ಆಯ್ತಾ? ನೀವು ಕೂಡ ನೋಡ್ತಾ ಇರ್ಬೋದು. ಇದನ್ನೆಲ್ಲ ಕೂಡ ನೀವು ತೋರಿಸಬೇಕು. ಹುಲಿಗೆಮ್ಮ ಅವರು ಕೂಡ ಕೊಟ್ಟಿದ್ದಾರೆ, ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹುಲಿಗೆಮ್ಮ ಅವರು ನೋಟಿಸ್ ಅನ್ನ ಸೈನ್ ಹುಲಿಗೆಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರದ್ದು ಹುಲಿಗೆಮ್ಮ ಅವರ ಸೈನ್ ಇದೆ. ಅದೇ ನಾವು ಮುಂಜಾನೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ,
ನಾವು ಅವರಿಗೆ ಬಾವಿ ಮುಚ್ಚುವ ಕೆಲಸವನ್ನ ನಾವೇನು ಮಾಡಿಲ್ಲ, ಅವ್ರಿಗೆ ನಾವು ಮಾಡಿ ಅಂತಾನೆ ಹೇಳಿದೀವಿ. ಬಟ್ ಅವ್ರು ಏನ್ ಹೇಳ್ತಾರೆ ಅಂತ ಅಂತಂದ್ರೆ ಅವ್ರು ಮಾಡಿ ಅಂತ ಹೇಳ್ತೀವಿ, ಬಟ್ ಅವ್ರು ಲೆಟರ್ ಕೊಟ್ಟಿದ್ದಾರೆ, ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವ್ರ ಕಡೆನೇ ಇವತ್ತು ನಾನು ನೋಟಿಸ್ ಅನ್ನ ತೆಗೆಸ್ಕೊಂಡಿದ್ದೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಅಂಗನವಾಡಿ ಕೇಂದ್ರ ಅವರಿಗೆ ಅನಧಿಕೃತವಾಗಿ ತೆಗೆದಿರೋ ಬಾವಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಅವರೇ ಇಲ್ಲಿ ಗೌರಿ ನಾಯಕ್ ಅವರೇ ಇದ್ದಾರೆ, ಅವರನ್ನ ನಾನು ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೇಳಿ ಮೇಡಮ್, ಏನೇನಾಯ್ತು ನಿಮಗೆ, ಏನಾಯ್ತು ಈ ರೀತಿಯಾಗಿ ಹೇಳಿ. ಈಗ ಒಂದು 8-10 ದಿವಸದ ಹಿಂದೆ ಇಬ್ಬರು ಮೇಡಮ್ ಬಂದು ನೀವು ಇಲ್ಲಿ ತೆಗಿಬೇಡ್ರಿ, ಜಂಗಲ್ ಫಾರೆಸ್ಟ್ನಲ್ಲಿ ಹೋಗಿ ತೆಗೀರಿ ಮತ್ತು ಇದ್ರ ಮುಚ್ಚಿರಿ ಅಂತ ಹೇಳಿದ್ರು. ನಾನು ಅಕ್ಕೋರಿಗೆ ಹೇಳಿದೆ, ನೀವು ಎಲ್ಲರಿಗೂ ತಿಳಿಸಿದ್ದೇನೆ ಅಂತ ಹೇಳಿದ್ರಿ ಅಲ್ರಿ, ಮತ್ತು ಅವ್ರು ಬಂದು ಹಿಂಗೆ ಹೇಳ್ತಾರಲ್ಲ, ಇಷ್ಟು ದಿನ ಕೆಲಸ ಮಾಡಿ ನಾ ಹೆಂಗೆ ಮುಚ್ಚೋದು, ನನಗೆ ಸಂಜೆ ಅಂದ್ರೆ ನೀವೇನಂತ ಹೇಳಬೇಕು ಅಂತ ಅಕ್ಕೋರಿಗೆ ಜೋರು ಮಾಡಿದೆ ನಾನು. ಇಷ್ಟು ನಾನು ಓಕೆ ಎಸ್ ಅಮ್ಮ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಅಂತಂದ್ರೆ ಈಗಾಗಲೇ 10 ಅಡಿ ನಮ್ಮಲ್ಲಿ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ವರದಿ ಬಿತ್ತರ ಆಯ್ತೋ ಅದ್ರ ನೆಕ್ಸ್ಟ್ ದಿನ ಅವರ ಸೊಸೆಗೆ ಕಾಲ್ ಹೋಗುತ್ತೆ, ಬೆದರಿಕೆ ಕರೆಗಳು ಬರುತ್ತೆ. ಅವ್ರು ಬಂದು ಪಾಪ ಟೀಚರ್ಗೆ ಹೇಳ್ತಾರೆ, ಪಾಪ ಮಾನಸಿಕ ಅವ್ರು ಅಳ್ಕೊಂತ ಕೂಡ ಇವತ್ತು ಹೇಳ್ತಾ ಇದ್ರು. ಏನಂತ ಹೇಳ್ತಾ ಇದ್ರು, ನಮ್ಗೆ ಈ ರೀತಿಯಾಗಿ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ನಾವ್ ಏನ್ ಮಾಡ್ಬೇಕು ನಮ್ಗೇನು ತಿಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡಿಸ್ತೀನಿ. ಒಂದೇ ನಿಮಿಷ, ಟೀಚರ್ಗೆ ಹೇಳಿ, ಟೀಚರ್ ಅಲ್ವಾ ಅವರು, ಟೀಚರ್ಗೆ ಹೇಳಿ ಭಯ ಪಡೋ ಅಗತ್ಯನೇ ಇಲ್ಲ. ಒಂದು ವೇಳೆ ಅವ್ರಿಗೆ ಏನಾದರೂ ಕಿರಿಕಿರಿ ಮಾಡಿದರೆ ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ, ಜನರ ಹತ್ರ ಕೇಳಿ, ಅವರ 5 ವರ್ಷದ ಸಂಬಳ ಹಾಕಿಸ್ತೀನಿ, 5 ವರ್ಷದ ಸಂಬಳ ಹಾಕಿಸ್ತೀನಿ, 5 ವರ್ಷದ ಸಂಬಳ ಹಾಕಿಸ್ತೀನಿ. ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಡೋಂಟ್ ವರಿ ಅಂತ ಹೇಳಿ ನಾವಿದ್ದೀವಿ. ಎಸ್ ಸರ್, ಜಯಪ್ರಕಾಶ್ ಸರ್, ನಾವು ಮಾರ್ನಿಂಗ್ ಇಂದನೂ ಕೂಡ ಈ ರೀತಿಯಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ. ಅವರು ಕೂಡ ಹೇಳ್ತಾ ಇದ್ರು, ನೀವ್ ಯಾರಿಗೂ ಕೂಡ ಹೆದರ್ಬೇಡಿ, ಯಾವ ಒಂದು ಅಧಿಕಾರಿಗಳು ಕೂಡ ಈ ರೀತಿಯಾಗಿ ನೀವು ಹೆದರಕ್ ಹೋಗ್ಬೇಡಿ, ನಾವು ನಿಮ್ಮ ರಿಪಬ್ಲಿಕ್ ಕನ್ನಡ, ನಾವು ನಿಮ್ ಜೊತೆ ಇರ್ತೀವಿ, ಜಯಪ್ರಕಾಶ್ ಸರ್ ನಿಮ್ ಜೊತೆ ಇರ್ತಾರೆ ಅಂತ ನಾವು ಮಾರ್ನಿಂಗ್ ಇಂದ ಹೇಳಿದೀವಿ. ಅವರು ಕೂಡ ಧೈರ್ಯದಿಂದ ನಾವು ಮಾತಾಡ್ತೀವಿ, ನಾವು ಧೈರ್ಯದಿಂದ ನನ್ ಕೆಲಸ ಹೋದ್ರೂ ಪರವಾಗಿಲ್ಲ, ಬಟ್ ನಾನು ಒಂದು ಪುಟ್ಟ ಬ್ರೇಕ್ ತಗೋಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಲಿಗೆಮ್ಮ ಅವರೇ, ನೀವೇ ಆದೇಶ ಮಾಡಿರೋದು, ಆದೇಶ ಅಲ್ಲ, ಮುಚ್ಚಿಸೋದಲ್ಲ, ನೀವು ಕಟ್ಟಿಕೊಡ್ಬೇಕು, ಅದನ್ನ ನೀವು ಕಟ್ಟಿಕೊಡ್ಬೇಕು, ನಿಮ್ಮ ಜವಾಬ್ದಾರಿ. ನೀವು ನೀರು ಕೊಡಲಿಲ್ಲ, ನೀವು ರಾಜೀನಾಮೆ ಕೊಡಬೇಕು. ಹಾಕ್ಲಾ ನಂಬರ್, ಈ ಕ್ಷಣ ಆರ್ಡರ್ ಹೋಗಬೇಕು. ಇಲ್ಲ, ನೀವು ಇರೋದಿಲ್ಲ ಮೇಡಮ್ ಹುಲಿಗೆಮ್ಮ ಅವರೇ, ನೀವು ಇರೋದಿಲ್ಲ, ನೀವು ಆ ಸ್ಥಾನದಲ್ಲಿ ಇರೋದಿಲ್ಲ. ಇದನ್ನ ಸದನದಲ್ಲಿ ಫೈಟ್ ಮಾಡಿಸ್ತೀನಿ, ಇದನ್ನು ಮಾಡ್ತೀವಿ, ಆಯ್ತಾ? ಒಳ್ಳೆ ಕೆಲಸವನ್ನ, ಜನರಿಗಾಗಿ ಒಳ್ಳೆ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಜಗತ್ತಿನ ಎಲ್ಲ ಒಳ್ಳೆ ಶಕ್ತಿಗಳು ಒಗ್ಗೂಡ್ತವಂತೆ. ಹಾಗಾಗಿ ನಿಮ್ಮನ್ನು ಕೆಲಸದಿಂದ ತೆಗೆಸಬೇಕು ಅಂತಂದರೆ ನಾವು ಆ ಪ್ರಯತ್ನ ಮಾಡಿದರೆ ನಮಗೇನು ಬೇಸರ ಇಲ್ಲ. ಅದಕ್ಕಿಂತ ಮೊದಲು ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ನೀವು ಬಾವಿ ತೋಡೋದು ಮಾತ್ರವಲ್ಲ, ಆ ಬಾವಿ ಉದ್ಘಾಟನೆ ನೀವು ಮಾಡಬೇಕು. ಹುಲಿಗೆಮ್ಮ, ನೀವೊಂದು ಹೆಣ್ಮಗಳಾಗಿರೋ ಕಾರಣಕ್ಕಾಗಿ ನಾನು ನಿಮ್ಮನ್ನು ಸ್ವಲ್ಪ ಜಾಸ್ತಿ ಮಾತಾಡಿಸ್ತಾ ಇಲ್ಲ, ಬೇರೆ ಯಾರಾದರೂ ಆಗಬೇಕಾಗಿತ್ತು. ಈಗ ಒಂದು ಬ್ರೇಕ್. ವೀಕ್ಷಕರೇ, ನೀವು ಹೇಳಿ, ನಾವು ಮಾಡಿ ತಪ್ಪಾ ಸರಿನಾ? ನೀವು